ಹಲೋ ಫ್ರೆಂಡ್ಸ್, ಆರಿ ವರ್ಕ್ ನಲ್ಲಿ ನಾವು ತುಂಬಾ ಸಲ ಈ ರೀತಿ ಡ್ರಾಪ್ ಶೇಪ್ ದ ಡಿಸೈನ್ ಅನ್ನ ಮಾಡ್ತೀವಿ. ಬಟ್ ತುಂಬಾ ಜನರಿಗೆ ಡ್ರಾಪ್ ಶೇಪ್ ನಲ್ಲಿ ಈ ಎಡ್ಜ್ ಏನಿರುತ್ತೆ, ಇದು ಮೇಲ್ಗಡೆ ಸೆಂಟರ್ ಏನಿರುತ್ತೆ, ಇದು ಪರ್ಫೆಕ್ಟ್ ಆಗಿ ಯಾವ ರೀತಿ ಮೇಂಟೈನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಈ ರೀತಿ ವರ್ಕ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಈ ರೀತಿ ಪರ್ಫೆಕ್ಟ್ ಎಡ್ಜ್ ಬರ್ಲಿಲ್ಲ ಅಂದ್ರೆ ಅದು ಚೆನ್ನಾಗಿ ಡ್ರಾಪ್ ಶೇಪ್ ಕಾಣೋದೇ ಇಲ್ಲ. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಸಿಂಪ್ಲಿ ಇಲ್ಲಿ ಒಂದು ರಫ್ ಡಯಾಗ್ರಾಮ್ ಅನ್ನ ತಗೊಂಡಿದ್ದೀನಿ. ಫಸ್ಟ್ ಈ ರೀತಿ ಒಂದು ನಿಡಲ್ ಮತ್ತು ಥ್ರೆಡ್ ತಗೊಂಡು ಫಸ್ಟ್ ಏನ್ ಮಾಡಿ ಅಂದ್ರೆ ಬ್ಯಾಕ್ ಚೈನ್ ಸ್ಟಿಚ್ ಹಾಕೊಳ್ಳಿ. ಅಂದ್ರೆ ಇಲ್ಲಿ ಎಡ್ಜ್ ಗೆ ಒಂದು ಚಿಕ್ಕ ಬ್ಯಾಕ್ ಚೈನ್ ಸ್ಟಿಚ್ ಅನ್ನ ಹಾಕೊಳ್ಳಿ. ಓಕೆ, ಈ ರೀತಿ. ಸೊ ಈ ರೀತಿ ಹಾಕಿದ್ಮೇಲೆ ಫಸ್ಟ್ ಒಂದು ನೀವು ಬೀಡ್ ಅನ್ನ ಇಲ್ಲಿಗೆ ಇನ್ಸರ್ಟ್ ಮಾಡಬೇಕು. ಬೀಡ್ ಇನ್ಸರ್ಟ್ ಮಾಡಿದ್ಮೇಲೆ ಫಸ್ಟ್ ಇಲ್ಲಿ ಒಂದು ಚೈನ್ ಸ್ಟಿಚ್ ಅನ್ನ ಹಾಕೊಳ್ಳಿ. ಓಕೆ, ಸೊ ಇದು ನಮ್ಮ ಫಸ್ಟ್ ಸೆಂಟರ್ ಅದ ಬೀಡ್ ಇವಾಗ ರೆಡಿ ಆಯ್ತು. ಸೊ ಸಿಂಪ್ಲಿ ಈಗ ಶೇಪ್ ಹೇಗಿದೆಯೋ ಹಾಗೆ ಇಲ್ಲಿವರೆಗೆ ಸಿಂಪ್ಲಿ ಒಂದೊಂದು ಬೀಡ್ ಹಾಕಿ ಚೈನ್ ಸ್ಟಿಚ್ ಅನ್ನ ಹಾಕ್ತಾ ಹೋಗ್ಬೇಕು. ಸೊ ಈಗ ನೋಡಿ ಲಾಸ್ಟ್ ಬೀಡ್ ಕೂಡ ಹಾಕಿದೀನಿ. ಈಗ ಲಾಸ್ಟ್ ಬೀಡ್ ಹಾಕಿದ್ಮೇಲೆ ನಿಮ್ಗೆ ಈ ಕಡೆ ಈ ಬೆಡ್ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ನಾನು ನಿಡಲ್ ದಿಂದ ನಿಮ್ಗೆ ಸ್ಪೇಸ್ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿಗೆ ನಾವು ಈ ಬೀಡದ ಒಂದು ಚೈನ್ ಸ್ಟಿಚ್ ಹಾಕಿ ಇಲ್ಲಿಗೆ ಆರಿ ನಾಟ್ ಅನ್ನ ಹಾಕ್ಬೇಕು. ಇಲ್ಲಿಗೆ ಫಸ್ಟ್ ಒಂದು ಚೈನ್ ಸ್ಟಿಚ್ ಅನ್ನ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ. ಈಗ ಚೈನ್ ಸ್ಟಿಚ್ ಹಾಕಿದ್ಮೇಲೆ ಈ ಥ್ರೆಡ್ ಈಗ ಈ ಕಡೆ ಇದೆ. ಈ ಥ್ರೆಡ್ ಅನ್ನ ಸಿಂಪ್ಲಿ ಈ ಬೀಡದ ಇಲ್ಲಿ ಸೆಂಟರ್ಗೆ ತಗೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ಸೊ ಈ ರೀತಿ ತಗೊಂಡಾಗ ಆಟೋಮ್ಯಾಟಿಕ್ಲಿ ಅದು ಮೇಲ್ಗಡೆ ಒಂದು ಎಡ್ಜ್ ಮೇಂಟೈನ್ ಆಗುತ್ತೆ. ಈಗ ಇಲ್ಲಿಗೆ ಈ ಕಡೆ ಥ್ರೆಡ್ ತಗೊಂಡು ಈಗ ಇಲ್ಲಿಗೆ ಆರಿ ನಾಟ್ ಅನ್ನ ಹಾಕ್ತಾ ಇದ್ದೀನಿ. ಸೊ ನೋಡಿ ಈಗ ಇಲ್ಲಿಗೆ ನಾನು ಆರಿ ನಾಟ್ ಅನ್ನ ಹಾಕಿದ್ದೀನಿ. ಸ್ವಲ್ಪ ಆರಿ ನಾಟ್ ಅನ್ನ ದೊಡ್ಡದು ತೋರಿಸಿದ್ದೀನಿ. ಸೊ ದಟ್ ನಿಮ್ಗೆ ನಾನು ಆರಿ ನಾಟ್ ಅನ್ನ ಎಲ್ಲಿಗೆ ಹಾಕಿದ್ದೀನಿ ಕ್ಲಿಯರ್ ಆಗ್ಲಿ ಅಂತ. ಈ ಸೆಕೆಂಡ್ ಬೀಡ್ ಮತ್ತೆ ಈ ಸೆಂಟರ್ ಬೀಡದ ಇಲ್ಲಿ ಹಾಕಿದ್ದೀನಿ. ಸೊ ಇವಾಗ ಇದನ್ನ ಸ್ವಲ್ಪ ಕೆಳಗಡೆ ಪುಲ್ ಮಾಡಿದ್ರೆ ಆಯ್ತು. ಸೊ ಇದು ಪರ್ಫೆಕ್ಟ್ ಮೇಲ್ಗಡೆ ಸೆಂಟರ್ ಏನಿದೆ ಅದು ಕರೆಕ್ಟ್ ಆಗಿ ನಿಮ್ಗೆ ಸೆಟ್ ಆಗುತ್ತೆ. ಸೊ ನಾನು ತೋರಿಸ್ಬೇಕು ಅಂತ ಹೇಳಿ ಸ್ವಲ್ಪ ದೂರನೇ ಬೀಡ್ಸ್ ಹಾಕಿದ್ದೀನಿ. ಬಟ್ ನೀವು ನಾರ್ಮಲ್ ಸಮೀಪ್ ಬೀಡ್ ಹಾಕಿ ಈ ರೀತಿ ಪರ್ಫೆಕ್ಟ್ ಆಗಿ ಶೇಪ್ ಅನ್ನ ಮೇಂಟೈನ್ ಮಾಡಬಹುದು.